ಕೊಟ್ಟಿದ್ದಕ್ಕೆ ಸ್ತೋತ್ರ ಏಸಪ್ಪ. ಕಳೆದ ವಾರದಿಂದ ಕಾಯ್ದು ಕಾಪಾಡಿದ್ದು ಏಸಪ್ಪ. ಏಸಪ್ಪ ನಾವು ಹೋಗುವಾಗ ಬರುವಾಗ ನೀವು ನಮ್ಮನ್ನ ಮೇಲು ಕಾಪಾಡಿದ್ದೀರ ತಂದೆ. ಮತ್ತೆ ಏಸಪ್ಪ ಮತ್ತು ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ತಂದೆ. ಅದಕ್ಕೋಸ್ಕರ ನೀವೇ ಆಶೀರ್ವಾದ ನಾವು ಚೆನ್ನಾಗಿ ಬರೀಬೇಕಂತ ಮಾಡಿ ತಂದೆ. ಮತ್ತೆ ಲಾಕ್ಡೌನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ತಂದೆ ನ್ಯೂಸಲ್ಲಿ. ಅದಾಗ್ತಿರೋ ಹಂಗೆ ಕಾಯ್ದು ಕಾಪಾಡಿ ತಂದೆ. ಪ್ಲೀಸ್ ತಂದೆ, ನೀವೇ ನಮ್ಮೆಲ್ಲರನ್ನೂ ಕಾಯ್ದು ಕಾಪಾಡಿ. ಈ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಒಂದೇ ಹೆಸರಿನಲ್ಲಿ ದಿನದಿಂದ ಬೇಡಿಕೊಂಡಿದ್ದೇನೆ ಸ್ವಾಮಿ. ಆಮೇಲೆ ಥ್ಯಾಂಕ್ ಯು ಅಂಕಲ್. Amen. Thank you, Sarup. So let's we continue with the memory verse. If you anyone by hearted the memory verse, we can share the memory verse, and then we'll go for the songs. Yes, who will share the memory verse now? ಕೃಪೆಯಲ್ಲಿಯೂ ನನ್ನ ಕರ್ತನು ರಕ್ಷಕನಾಗಿದ್ದಾನೆ. 2 Corinthians 3:18. Thank you uncle. Thank you. May God bless you. You and peace be multiplied. So 1 Peter chapter 1:2. Thank you uncle. Thank you, Sarup. Very good. Yes, anybody else to say or to sing song? Would you like to sing song, Sarah? Yes uncle. Yes, you can. Uncle, memory verse ಹೇಳ್ತೀನಿ. Yes, you can say. ದೇವರ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವ ನಾಶವಾಗದೆ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. Thank you uncle. Thank you. Very good, Sarah. May God bless you. May God bless you abundantly. Yes, if anybody else to say or to sing song, it's your time. Uncle, ನಾನು ಮತ್ತೆ ಸ್ವರೂಪ ಆಗ್ತೀನಿ. Yes, you can. Both of you. Okay uncle. ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ಈ ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ ದೇವಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ದೇವಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ದೇವನ ಲೋಕಗಳಲ್ಲಿ
ಬೆತ್ಲೆಹೇಮುರದಲ್ಲಿ ಮರ್ಯಳ ಗರ್ಭದಲ್ಲಿ ಯೇಸು ಹುಟ್ಟಿ ಬರುವುದು ದೇವರ ಅನಾದಿ ಕಾಲದ ಸಂಕಲ್ಪವೇ ಆಗಿತ್ತು. ನಾವೆಲ್ಲ ಯೇಸುವನ್ನೇ ನಂಬಿ ಆತನಲ್ಲೇ ರಕ್ಷಣೆಯ ಹೊಂದಿ ಮುಂದೆ ಬರುವ ದೈವ ಕೋಪದಿಂದ ಎಲ್ಲರೂ ತಪ್ಪಿಸಿಕೊಳ್ಳೋಣ. ರಕ್ಷಣೆಯು ಯೇಸುವಲ್ಲೇ ಮಾತ್ರ, ನಮಗೆ ರಕ್ಷಣೆಯು ಯೇಸುವಲ್ಲೇ ಮಾತ್ರ. ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮುರದಲ್ಲಿ, ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮುರದಲ್ಲಿ ದೇವಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ದೇವಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ಥ್ಯಾಂಕ್ ಯು ಅಂಕಲ್. Thank you very much. Really, you sang very nice and beautiful song. May God bless you abundantly. So may God can use you coming days, Lord, in His ministry. Yes, thank you very much. If anybody else again to sing song, you can. It's your time. You can sing song, or else you can also say. Yes, Sarah. ದೇವರು ಲೋಕದ ಮೇಲೆ ಪ್ರೀತಿಯನ್ನೇ ಇಟ್ಟು ತನ್ನ ಒಬ್ಬರ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ಬರುವಾದರೂ ನಾಶವಾಗದೆ ನಿತ್ಯ ಜೀವ ಪಡೆಯಬೇಕೆಂದು ಕಳುಹಿಸಿಕೊಟ್ಟನು. ಯೇಸು ಆತನೇ, ಯೇಸು ಆತನೇ, ಯೇಸು ಆತನೇ, ಯೇಸು. Thank you, Uncle. Thank you, Sarah. Thank you very much. Very beautiful song. Good. May God bless you. Next, anybody else to sing song? Uncle Anna Arvind. Yes, Anna Arvind. Can I start, Uncle? Yes, you can. ಶಿಷ್ಯರಿಬ್ಬರು ಯೇಸುವಿನ ಹಿಂದೆ ಹೋದರು. ನಿಮಗೇನು ಬೇಕಾಗಿದೆ ಎಂದು ಹೇಳಿದನು. ಗುರುವೇ, ನೀನು ಎಲ್ಲಿ ನಿಲ್ಕೊಂಡಿರುವುದು? ಅದಕ್ಕೆ ಯೇಸು ಹೇಳಿದನು, ಬಂದು ನೋಡಿರಿ. ಯೇಸುವ ಬಂದು ನೋಡಿ ಮೆಸ್ಸಿಯನ ಕಂಡುಕೊಂಡಿರಿ. ನಾವೆಂದು ಯೇಸುವನ್ನು ರುಚಿ ನೋಡಿ ತಿಳ್ಕೊಳ್ಳುವ. ಯೇಸುವ ಬಂದು ನೋಡಿ ಮೆಸ್ಸಿಯನ ಕಂಡುಕೊಂಡರು. ನಾವೆಂದು ಯೇಸುವನ್ನು ರುಚಿ ನೋಡಿ ತಿಳ್ಕೊಳ್ಳುವ. ಆಶೆಯ ಕಣ್ಣಿಂದ ಲೋಕವ ನೋಡುತ್ತಾ ನಡೆಯಿರಿ ಸ್ನೇಹಿತರೆ, ನಿಮಗೇನು ಬೇಕಾಗಿದೆ? ಆಶೆಯ ಕಣ್ಣಿಂದ ಲೋಕವ ನೋಡುತ್ತಾ ನಡೆಯಿರಿ ಸ್ನೇಹಿತರೆ, ನಿಮಗೇನು ಬೇಕಾಗಿದೆ? ನಮ್ಮನ್ನು ರಕ್ಷಿಸಲು ಯೇಸುವು ಬಂದರು, ಹೌದಲ್ಲವೇನು? ಬಂದು ನೋಡಿರಿ, ಹೌದು ಅಲ್ಲವೇನು? ಬಂದು ನೋಡಿರಿ. ಶಿಷ್ಯರಿಬ್ಬರು ಯೇಸುವಿನ ಹಿಂದೆ ಹೋದರು. ನಿಮಗೇನು ಬೇಕಾಗಿದೆ ಎಂದು ಹೇಳಿದನು. ಗುರುವೇ, ನೀನು ಎಲ್ಲಿ ಇಳುಕೊಂಡಿರುವುದು? ಅದಕ್ಕೆ ಯೇಸು ಹೇಳಿದನು, ಬಂದು ನೋಡಿರಿ. ಯೇಸುವ ಬಂದು ನೋಡಿ ಮೆಸ್ಸಿಯನ ಕಂಡು
Thank you, Uncle. Thank you very much, Renita and Arvind. May God bless you abundantly. So, is there anybody else to sing song? ಮತ್ತೆ ಯಾರಾದರೂ ರಾಗವನ್ನು ಹಾಡುವಂತಿದ್ರೆ ಹಾಡ್ಬೋದು, ಅವಕಾಶವಿದೆ. Yes. If anyone would like to sing song, you can sing. Or else I will share some screen now. From that screen, you should read the points which is shown on the screen. Okay. Those stories are not family. No, title also you read an Arvind. God's judgment. From there you start. God's judgment is real. The stories are not fairy tales. They really happened just a 10,000 years, few thousand years ago. Jesus is coming back to judge the world just as the Bible says. Yes, thank you. Thank you very much. So this is the passage of this is the passage of God's judgment. God is going to judge. ದೇವರ ನ್ಯಾಯ ತೀರ್ಪಿನ ವಿಷಯವಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ದ ಫ್ಲಡ್ ಅಂಡ್ ಸೊದೋಮ್ ಅಂಡ್ ಗೊಮೊರಾ. It will teach us 5 important things about God's final judgment. From that, first one she has read now, God's judgment is real. So, what we learn from this is, don't neglect the God's judgment. God is going to judge everything according to His plan. He will not stop, or He will not halfly. He will not complete His work. He will completely going to judge all the world. Now, someone read the second point, which is shown on the screen. Uncle, I will read. Yeah, you can. God always wants before He judges. For 120 years, Noah preached of commanding judgment. Lot was wandered by angels from heaven. Today, the gospel message is going out all over the world. Yeah, thank you. So God's judgment is real, and the second point is God always warns before He judges. So at the time of Noah's days, about 120 years, Noah preached. Noah ಏನು ಮಾಡ್ತಾನೆ, 120 ವರ್ಷಗಳ ಕಾಲ ಲೋಕದ ಎಲ್ಲಾ ಜನರಿಗೆ ಹೋಗಿ ಸಾರ್ತಾನೆ. ನೋಡಿ, ಪ್ರವಾಹ ಬರ್ಲಿಕ್ಕಿದೆ, ದೇವರ ನ್ಯಾಯ ತೀರ್ಪು ಬರ್ಲಿಕ್ಕಿದೆ, ಬಂದು ನಾವೇ ಅಲ್ಲಿ ಸೇರಿ ಮತ್ತು ರಕ್ಷಣೆ ಹೊಂದಿರಿ ಎಂಬುದಾಗಿ. ಆದರೂ ಕೂಡ ಯಾರು ಆತನ ಮಾತನ್ನ ಕೇಳಿಸಿಕೊಳ್ಳದೆ ಇದ್ದಾಗ ನೋಹ ಮತ್ತು ನೋಹನ ಕುಟುಂಬದವರು ಮಾತ್ರ ಸೇರುವಾಗ ಅವರು ರಕ್ಷಿಸಲ್ಪಡ್ತಾರೆ. ಹಾಗೆ ನಾವು ಯಾವಾಗಲೂ ಕೂಡ ದೇವರು ನ್ಯಾಯ ತೀರ್ಪು ಮಾಡುವಾಗ ಅಥವಾ ದೇವರು ನಮ್ಮ ಮೇಲೆ ಶಿಕ್ಷೆ ಬರಮಾಡುವಾಗ ಅದಕ್ಕಿಂತ ಮುಂಚಿತವಾಗಿ ತನ್ನ ವಾಕ್ಯದ ಮೂಲಕವಾಗಿ ದೇವರ ಸೇವಕರ ಮೂಲಕವಾಗಿ ಅನೇಕ ವಿಧದಲ್ಲಿ ನಮ್ಮನ್ನು ಎಚ್ಚರಿಸುತ್ತಾರೆ ಅನ್ನುವಂಥ ಅಂಶವನ್ನು ನಾವು ನೋಡ್ತೇವೆ. ಸೊ ಹಾಗೆ ಇನ್ನೊಂದು ಅಂಶವನ್ನ ನಾವು someone read this 4th point. Can you see? Yes, just a minute. Now can you see? Yes, uncle. God's judgment is terrible, inescapable and final. Every person seek out the ark died. Nothing was left out the Sodom and Gomorrah, but smoke and ashes. When God finally judges, there will be no more changes. The punishment will be forever. Yes, thank you. Same way, 4th point also read. God always makes a way. Okay, uncle. God always makes a way of escape from judgment. The ark
kept family safe, turning into family took Lot's family to a safe city. Jesus was and Christians will he will be safe. He is our savior. Yes, thank you. ಸೊ ನಾವು ಈ ಪಾಯಿಂಟಲ್ಲಿ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಮತ್ತೊಂದು ವಿಷಯದಲ್ಲಿ ಥರ್ಡ್ ಪಾಯಿಂಟ್, ಗಾಡ್ ಆಲ್ವೇಸ್ ವೇಟ್ಸ್ ಬಿಫೋರ್ ಹಿ ಜಡ್ಜಸ್. ಸೊ ಫಸ್ಟ್ ಪಾಯಿಂಟ್ ವಿ ಸ್ಟಡಿಡ್ ದಟ್ ಗಾಡ್ಸ್ ಜಡ್ಜ್ಮೆಂಟ್ ಈಸ್ ರಿಯಲ್, and second, God always warns before he judges, and third point, God always waits before he judges. ಕರ್ತನು ಯಾವಾಗಲೂ ಕೂಡ ತಾಳ್ಮೆಯಿಂದ ಎದುರು ನೋಡ್ತಾರೆ, ಆಮೇಲೆ ಅವರು ಜಡ್ಜ್ಮೆಂಟನ್ನು ತಗೊಂಡು ಬರ್ತಾರೆ. ನಾವು ಕೂಡ ದೇವರ ಮಕ್ಕಳಾಗಿರುವಂಥ ನಾವುಗಳು ನಮ್ಮ ಮೇಲೆಯೂ ಕೂಡ ದೇವರು ಯಾವುದೋ ಒಂದು ನಾವು ತಪ್ಪುಗಳು ಮಾಡಿ ಪಾಪವನ್ನು ಮಾಡಿ ದೇವರ ವಿರುದ್ಧವಾಗಿ ಕೋಪವಾಗಿ ಜೀವಿಸುವಾಗ ಗಾಡ್ ಸ್ಟಿಲ್ ಹಿ ವಿಲ್ ವೇಟ್. ಹಿ ವಿಲ್ ನಾಟ್ ಸಡನ್ಲಿ ಬ್ರಿಂಗ್ ಎ ಜಡ್ಜ್ಮೆಂಟ್ ಆನ್ ಅಸ್. He will wait, and then afterwards he put an judgment over us. But the third point we see that God will wait for his judgment. Before his judgment, he will wait for a certain time, and then he will bring us his judgments. So you are seeing here, get angry, he is always patient and long suffering and merciful to the sinners. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ anyone to perish, he is still waiting in 2008 means near about ಇವತ್ತಿನ ದಿನಕ್ಕೆ ನಾವು ಹೋಲಿಕೆ ಮಾಡಿದ್ರೆ 2021 ವರ್ಷ ಮುಗಿದು ಹೋಯಿತು, 22 ಪ್ರಾರಂಭವಾಯಿತು. ಇಲ್ಲಿವರೆಗೂ ಕೂಡ ಕರ್ತನು ರಕ್ಷಣೆ ಹೊಂದುತ್ತಾರೆ ಜನ ಎಂಬುದಾಗಿ ಎದುರು ನೋಡ್ತಾನೆ ಇದ್ದಾನೆ. ಇನ್ನು ನಾಲ್ಕನೇ ಅಂಶವನ್ನು ನೋಡುವಾಗ God always makes a way of escape from the judgment. So the God is fixed the judgment to whole world and whole earth peoples. Everybody he has judged now, but he has given a way for escape now. In those days what he has given, he made an ark for Noah's family was saved from that ark, and then nobody has listened to the Noah's voice, so they all perished. So in New Testament we are seeing Jesus was judged and punished for our sins. We will be safe if he is our savior. ನಾವು ನೋಹನ ಒಂದು ನಾವೆಯಲ್ಲಿ ಯಾವ ರೀತಿ ಜನ ಸೇರಿದ್ರು, ಹಾಗೆ ಯಾರು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿಕೊಂಡು ಕರ್ತನ ಮಾಡಿದ ರಕ್ಷಣಾ ಕಾರ್ಯವನ್ನು ನಂಬುತ್ತಾರೋ, ತಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾರೋ ಅವರಿಗೆ ರಕ್ಷಣೆ ಇದೆ. ಇದು ದೇವರು ತನ್ನ ನ್ಯಾಯ ತೀರ್ಪಿನಿಂದ ಶಿಕ್ಷೆಯಿಂದ ತಪ್ಪಿಸುವಂತಹ ಒಂದು ಮಾರ್ಗ. ಇನ್ನು ಕೊನೆಯದಾಗಿ ನೋಡ್ತೇವೆ, ಗಾಡ್ಸ್ ಜಡ್ಜ್ಮೆಂಟ್ ಈಸ್ ಟೆರಿಬಲ್, inescapable and final. So God's judgment is a very very crucial and very terrible. No one can tolerate God's judgment, and no one can escape from that also. Every person outside the ark died. Nothing was left in Sodom Gomorrah as well as in those days. So in New Testament we are seeing God is finally judges. There will be no more chances. The punishment will be forever. So now someone read this passage, the last verse, John chapter 5 verse 24, which is given on the screen. Yes, anybody can read? Said, Well, I say to you, he that hears my word and believes on him who sent me, he was everlasting life, and he will not come into judgment, but is passed from death to life. yes, thank you very much. So Lord Jesus Christ has said, one who hears his words and believes on him, and then because of his believeness on the Lord Jesus Christ, he will not come under the judgment. So he passed from the death to the life. So let's, my dear children, for this new day or New Year's, we are entering into the New Year's of 2022 now. So may God bless you all abundantly, that you have understood about the God's judgment. God's judgment is always of 5 steps. The 5 steps you have studied now. So especially when you go through your life, as much as possible confess your sins and ask for forgiveness from your God, and God will really help you.
Thank you for being with us now, both the Sunday school classes now. So let's we close this class with a word of prayer. So if anyone, ನಾನು ಕ್ವಶನ್ ಕೇಳ್ತೀನಿ. yes sir, you can. ಅಂಕಲ್ ನಾವು ಎಸ್ವಾಮಿ ನಂಬಿ ರಕ್ಷಣೆ ಹೊಂದಿದ್ದೀವಲ್ಲ ಅಂಕಲ್, ನಮಗೆ ಜಡ್ಜ್ಮೆಂಟ್ ಅಲ್ವಾ? ಆಗಲ್ಲ. ಯೇಸು ಸ್ವಾಮಿ ನಂಬಿ ರಕ್ಷಣೆ ಹೊಂದುವಾಗ ದೇವರ ಒಂದು ಶಿಕ್ಷೆ ಕೋಪ ನಮ್ಮ ಮೇಲೆ ಬರೋದಿಲ್ಲ. ಯಾಕಂದರೆ ನಾವು ಕರ್ತನಾದ ಯೇಸು ಸ್ವಾಮಿಯನ್ನು ನಂಬುವುದರ ಮೂಲಕವಾಗಿ ದೇವರ ಮಕ್ಕಳಾಗಿರುತ್ತೇವೆ. ಒಂದು ವೇಳೆ ದೇವರ ಮಕ್ಕಳಾಗಿದ್ದಾಗಲೂ ಕೂಡ ನಾವು ತಿಳಿದು ಅಥವಾ ತಿಳಿಯಲಾರದ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮ್ಮಲ್ಲಿ ಶರೀರದ ಸ್ವಭಾವ ಇರುವುದರಿಂದ ನಾವು ತಪ್ಪು ಮಾಡೋದು ಸಹಜಿಕವಾಗಿ. ಆದ ಕಾರಣ ನಾವು ಮತ್ತೆ ದೇವರಲ್ಲಿ ಹೋಗಿ ದೇವರೇ ನಮ್ಮನ್ನು ಕ್ಷಮಿಸಪ್ಪ ಎಂಬುದಾಗಿ ಪೂರ್ಣ ಹೃದಯದಿಂದ ನಾವು ಕ್ಷಮಾಪಣೆ ಕೇಳಿ ಪಶ್ಚಾತ್ತಾಪ ಪಟ್ಟು ಅಂತಹ ಕಾರ್ಯವನ್ನು ಬಿಟ್ಟು ಬಿಡುವಾಗ ಮತ್ತೆ ನಾವು ಕರ್ತನ ಆನಂದದಲ್ಲಿ ಮುಂದೆ ಹೋಗ್ತೇವೆ. ಮತ್ತು ಒಬ್ಬೊಬ್ಬರು ಸುಮ್ಮನೆ ಮಾಡ್ತಿರ್ತಾರೆ, ಸುಳ್ಳು ಹೇಳೋದು ಮತ್ತೆ ಸಾರಿ ಕೇಳೋದು ಮತ್ತೆ ಸುಳ್ಳು ಹೇಳೋದು ಮಾಡುವಾಗ ದೆನ್ ಗಾಡ್ ವಿಲ್ ರಿಯಲಿ ಗಿವ್ ಅ ಪನಿಷ್ಮೆಂಟ್ ಫಾರ್ ಸಚ್ ಥಿಂಗ್ಸಸ್. ಓಕೆ, ಒಂದೇ ಸಾರಿ ಯೇಸು ಸ್ವಾಮಿಯನ್ನು ನಂಬುವುದು, ಒಂದು ಸಾರಿ ಯೇಸು ಸ್ವಾಮಿ ನಂಬಿದ ಮೇಲೆ ಆ ಕ್ಷಣದಿಂದ ಅವನು ದೇವರ ಮಗನು ಅಥವಾ ಮಗಳು ಆಗ್ತಾರೆ. ಅವರ ಮೇಲೆ ದೇವರ ಜಡ್ಜ್ಮೆಂಟ್ ಈ ಥರ ಆಗಿರುವಂಥ ಜಡ್ಜ್ಮೆಂಟ್ ಬರೋದಿಲ್ಲ. ಒಬ್ಬ ತಂದೆ ತನ್ನ ಮಗನನ್ನು ಸರಿಪಡಿಸುವ ರೀತಿಯಲ್ಲಿ ಕರ್ತ ನಮ್ಮನ್ನು ಸರಿಪಡಿಸ್ತಾನೆ ವಿನಃ ಜಡ್ಜ್ಮೆಂಟ್ ನಮ್ಮ ಮೇಲೆ ಇರಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಸ್ಕಿಂಗ್ ದ ಕ್ವಶನ್ಸ್. ಎಸ್, ಹೂ ವಿಲ್ ಪ್ರೇ ಫಾರ್ ಅಸ್ ಟು ಕ್ಲೋಸ್ ದಿಸ್ ಕ್ಲಾಸ್? ಯೇಸು ಸ್ವಾಮಿ ಯೇಸು ಸ್ವಾಮಿ ನಮ್ಗೆ ಹೆಂಗ್ ಗೊತ್ತೆ, ಈ ಸಂಡೇ ಕ್ಲಾಸ್ ಇಂದ ಕಲ್ತಿರೋದೆಲ್ಲ ಮೈಂಡಲ್ಲಿ ಇರ್ಬೇಕಪ್ಪ. ನೀವು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕೆ ನೀವು ಹೆಂಗೆ ಗಾಸೆಲ್ಲ ಹೇಳ್ಕೊಡ್ತೀರಲ್ವಾ, ಹಂಗೆ ನಮಗೂ ಎಷ್ಟು ತಪ್ಪು ಮಾಡ್ತೀವೋ ಅಷ್ಟು ನೀವು ಹೆಂಗೆ ಪನಿಷ್ಮೆಂಟ್ ಕೊಡ್ತೀರ ನಮಗೆ. ನಾವೇನೇನು ತಪ್ಪು ಮಾಡ್ತೀವಿ ಎಲ್ಲ ಪನಿಷ್ಮೆಂಟ್ ಕೊಡ್ತೀರಾ. ನಾವು ಮಾಡಿರೋ ತಪ್ಪಲ್ಲ, ಸಂಶಯ ಯೇಸು ಸ್ವಾಮಿ ಎಷ್ಟು ಬೆಳೀತಾನೆ ತಂದೆ. ಆಮೇನ್. Thank you very much. Thank you, my dear children. Let's we close this class. Thank you. Bye. Once again, Bye. Happy New Year to all of you. Bye, Analvin. Happy New Year. Bye, Sarah. Thank you. Bye, Nathan. Bye, Swaroop. Bye, Ashish Paul. Bye, Abhishek Paul. Thank you. Bye. See you. May God